ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಸಾಧನಾ ಅಕಾಡೆಮಿ ಟೀಮ್ನಿಂದ ಇವತ್ತೊಂದು ವಿಶೇಷ ಸ್ಥಳದಲ್ಲಿ ಕುತ್ಕೊಂಡು ಏನು ಚರ್ಚೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗೆ ಉಂಟಾಗ್ತಾ ಇದೆ. ನಾವಿವತ್ತು ಇರೋದು ಪರಿಸರದಲ್ಲಿದ್ದೀವಿ ಅಂದರೆ ಏನೋ ಒಂದು ಪರಿಸರ ರಿಲೇಟೆಡ್ ಆದ ಒಂದು ಸೆಲೆಬ್ರೇಷನ್ ಮೂಡಲ್ಲಿದ್ದೀವಿ. ಅದು ಏನು ಎಂತ ಅಂಥೇಳಿ ನಮ್ಮ IRS ಅಧಿಕಾರಿ, ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಬ್ಬ ಆಶಾಕಿರಣ PV ಭೈರಪ್ಪ ಸರ್ ಅವರು ಒಂದೆರಡು ಮಾತನಾಡ್ತಾರೆ. ಫಸ್ಟ್ ಆಫ್ ಆಲ್ ಇದನ್ನು ಎನ್ವಿರಾನ್ಮೆಂಟಲ್ಲಿ ರಿಲೀಸ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಏನಂತಂದರೆ ಈಗ ಇತ್ತೀಚೆಗೆ ಏನಾಗುತ್ತೆ, ಪರಿಸರದ ಬಗ್ಗೆ ಕ್ವಶನ್ಸು ಜಾಸ್ತಿ ಆಗ್ತಿದೆ. ಅದರಲ್ಲೂ ಈಗ KS ಸೆಕೆಂಡ್ ಪೇಪರ್ ಆಗಿರ್ಬೋದು, ಇಲ್ಲಾಂತಂದರೆ ಈವನ್ ಗ್ರೂಪ್ C ಎಕ್ಸಾಮ್ಗಳಲ್ಲಿ ಇತ್ತೀಚೆಗೆ 15ರಿಂದ 20 ಕ್ವಶನ್ ಎನ್ವಿರಾನ್ಮೆಂಟ್ ಕ್ವಶನ್ಸ್ ಬರ್ತಾಯಿದೆ. ನಾನು ಆವಾಗ ಒಂದು 2016 ಸೆಲೆಕ್ಟ್ ಆಗಿ ಟ್ರೈನಿಂಗ್ ಹೋಗೋಕ್ಕೆ ಮೊದಲು ಒಂದು ಬುಕ್ ಬರೆದು ಹೋಗಿದೆ, ಕನ್ನಡದಲ್ಲಿ ಕಂಟೆಂಟ್ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಆಮೇಲೆ ಒಂದು ಸಮಯ ಒಂದು ಅಭಾವದಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಮತ್ತೆ ಅಪ್ಡೇಟು. ಬಟ್ ಈಗಿನ ಒಂದು ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸುಮಾರು ಜನ ನಂಗೆ ಕೇಳಿದಾಗ ಆ ಹಿಂದಿನ ಬುಕ್ಕನ್ನೇ ನನ್ನ ಬುಕ್ಕನ್ನು ರೆಫರ್ ಮಾಡೋಕ್ಕೂ ನನಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ. ಸೊ ಅದಕ್ಕೆ ಈಗಿನ ಎಕ್ಸಾಮ್ಸ್ಗೆ ಹೇಗಿರಬೇಕು, ಅದು UPSC ಎಕ್ಸಾಮ್ ಆಗಿರಲಿ ಇಲ್ಲ PC ಎಕ್ಸಾಮ್ ಆಗಿರಲಿ, ಯಾವ ಎಕ್ಸಾಮು ಹೆಚ್ಚಲ್ಲ, ಯಾವ ಎಕ್ಸಾಮು ಕಡಿಮೆ ಅಲ್ಲ. ಸೊ ಅದಕ್ಕೆ ಕನ್ನಡ ಮೀಡಿಯಮ್ಮಲ್ಲಿ ವಿಷಯ ದಾರಿದ್ರ್ಯ ತುಂಬ ಇದೆ. ಈವನ್ನು ಈಗಲೂ ಕೇಳಿದ್ರೆ ನನಗೆ ಒಂದು ಯಾವುದಾದ್ರೂ ಒಂದು ಸಬ್ಜೆಕ್ಟ್ಗೆ ಸೈನ್ಸ್ಗೆ ಒಂದು ಬುಕ್ ಕೇಳಿ ಅಂತಂದರೆ ನನಗೆ ಮನಸ್ಸು ಒಪ್ಪಲ್ಲ ಇಂಥ ಬುಕ್ ತಗೊಳ್ಳಿ ಅಂತ ಹೇಳೋದಕ್ಕೆ. ಅದಕ್ಕೆ ಒಂದು ಸೊಲ್ಯೂಷನ್ನು ಒಂದು. ಎರಡನೇದೇನಂತಂದರೆ ಕಾಸ್ಟ್ ಎಫೆಕ್ಟಿವ್ ಇರಬೇಕು. ಆಮೇಲೆ 26 ಬುಕ್ ತಗೊಂಡು 2 ಪ್ರಾಬ್ಲಮ್ಸ್ ಇದೆ. ಒಂದು, ಎಕನಾಮಿಕಲಿ ತುಂಬ ಬುಕ್ಸ್ ತಗೊಳ್ಳೋದಕ್ಕೆ ಎಲ್ಲರ ಕೈಯಲ್ಲೂ ಆಗಲ್ಲ. ಎರಡನೇದೇನಂತಂದರೆ ತಗೊಂಡ್ರೂ ಪರ್ಫೆಕ್ಟಾಗಿ ಯಾವುದ್ರಲ್ಲಿ ಏನು ತಗೋಬೇಕು, ಎಷ್ಟು ಓದಬೇಕು. 20 ಬುಕ್ ಓದೋಕ್ಕಾಗಲ್ಲ ಒಂದು ಸಬ್ಜೆಕ್ಟ್ಗೆ. ಅವೆರಡನ್ನೂ ಗಮನದಲ್ಲಿ ಇಟ್ಕೊಂಡು ಏನು ಮಾಡಿದೆ ಅಂತಂದರೆ 1.5 ಮಂತ್ 2 ಮಂತ್ಸ್ ಇದಕ್ಕೆ ಎಫರ್ಟ್ ಹಾಕಿ ಪರ್ಫೆಕ್ಟಾಗಿ ಮಾಡಿಟ್ಟಿದ್ದೀನಿ. ಅಂದರೆ ಬುಕ್ಕನ್ನು ರಿವೈಸ್ ಮಾಡೋಕ್ಕೆ ಟೇಕ್ 2 ಮಂತ್. ಅಂದರೆ ಆ್ಯಕ್ಚುಲಿ ಅವಾಗಿನ 2016ಗೂ 2024ಗೂ ಎಕ್ಸಾಮ್ಸ್ಗೂ ಮತ್ತು 8 ಇಯರ್ಸ್ ಗ್ಯಾಪ್ ಆಗಿದೆ. ರೋಲಿ ರಿವೈಸ್ ಆಗಬೇಕು, ರಿವೈಸ್ ಆಗಲ್ಲ. ಸೊ ಅದು ಒಂದು ಸುಮಾರು ಕಂಟೆಂಟು ರೀರೈಟ್ ಮಾಡಿದೆ. ಆಮೇಲೆ ಏನಂತಂದರೆ ಹೊಸ ಕಂಟೆಂಟ್ಗಳು ಆ್ಯಡ್ ಆಗಿದೆ, ಅನ್ನೆಸೆಸರಿ ಕಂಟೆಂಟ್ ಡಿಲೀಟ್ ಆಗಿದೆ. ಓಕೆ. ಸೊ ಈ ಎಲ್ಲ ಕಾರಣದಿಂದ ಏನಂತಂದರೆ ಒಂದು, ಆಮೇಲೆ ಈಗಿನ ಟೆಕ್ನಾಲಜಿ, ಆಗ ಸುಮಾರು ಟೆಕ್ನಾಲಜಿ ಇರಲಿಲ್ಲ. ಸೊ ಈಗ ಟೆಕ್ನಾಲಜಿ ಕೂಡ ಇದೆ. ಅದಕ್ಕೆ ಒಂದು ಬುಕ್ ಅಂತಂತಂದರೆ ಈವನ್ ನಾನು ನೋಡ್ದಂಗೆ ನನ್ನ ಒಂದು ಗಮನಕ್ಕೆ ಇದುವರೆಗೂ ಇಂಡಿಯಾದಲ್ಲಿ ಕೂಡ ಯಾವ ಬುಕ್ಕಲ್ಲೂ ಇಷ್ಟು ಟೆಕ್ನಾಲಜಿ ಯೂಸ್ ಮಾಡಲಿಲ್ಲ. ನಾನು ಅಷ್ಟು ಟೆಕ್ನಾಲಜಿನ ಯೂಸ್ ಮಾಡಿ ಸರಿ ತೋರಿಸ್ಬಿಡೋಣ ವಿದ್ಯಾರ್ಥಿಗಳಿಗೆ. ಸ್ನೇಹಿತರೆ, ಇದು ಪರಿಸರ ಅಧ್ಯಯನ ಈಗಾಗಲೇ ಇವತ್ತಿನಿಂದ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರ, ಎನ್ವೈರ್ಮೆಂಟ್ ಎಕಾಲಜಿ ರಿಲೇಟೆಡ್ ಆಗಿ ಏನು ಗ್ರೂಪ್ ಸಿನಲ್ಲಿ ಎಕ್ಸ್ಕ್ಲೂಸಿವ್ ಸಿಲೆಬಸ್ಸೇ ಇದ್ದು ತುಂಬ ಪ್ರಶ್ನೆಗಳು ಬರುತ್ತೆ. KPSC KSನಲ್ಲಿ 2ನೇ ಪೇಪರಲ್ಲಿದೆ. UPSCನಲ್ಲಂತೂ ಒಂದು ಪೇಪರಲ್ಲಿ 50% ಬರುತ್ತೆ, ಪೇಪರ್ 3ನಲ್ಲಿ. ಹೀಗೆ ಎಲ್ಲದಕ್ಕೂ ಕನ್ನಡದಲ್ಲಿ ಒಂದು ಅದ್ಭುತವಾದ ಮೆಟೀರಿಯಲ್. ಯಾಕಂದರೆ ಕಂಪ್ಲೀಟ್ಲಿ ಥರೋಲಿ ರಿವೈಸ್ಡ್. ಇಲ್ಲಿ ನಿಮಗೆ ಸುಮ್ಮನೆ ಜಸ್ಟ್ ಗ್ಲಾನ್ಸ್ ಮಾಡ್ತೀನಿ. ಈ ಪುಸ್ತಕ 50% ಅಂದರೆ 380 ಪುಟಗಳಿದೆ, 370 ಪುಟಗಳು. 50% ಪುಸ್ತಕ ಕಲರ್ಡ್ ಆಗಿದೆ. ನಿಮಗೆ ಯಾವ್ಯಾವ ಪರಿಸರವನ್ನು ಹೇಗೆ ತೋರಿಸ್ಬೇಕು ಆ ಥರದಲ್ಲಿದೆ. ಎಲ್ಲಿ ಅನ್ನೆಸೆಸರಿ ಕಲರ್ ನೀಡಿಲ್ಲ ಅನ್ನೋ ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮುದ್ರಣ ಆಗಿದೆ ಮತ್ತು ಇಷ್ಟು ಬೃಹತ್ ಗಾತ್ರದಲ್ಲಿದೆ. ಈ ಪುಸ್ತಕವನ್ನು ಬೇರೆ ಇಂಗ್ಲೀಷ್ನಲ್ಲಿ ಏನಾದರೂ ಬಂದಿದ್ದರೆ ಪ್ರೈಸ್ 700+ ಇರ್ತಾಯಿತ್ತು. ಅದರ 50% ರೇಟಲ್ಲಿ ಈ ಪುಸ್ತಕ ಮಾರ್ಕೆಟಲ್ಲಿದೆ. ಅಂದರೆ ಸುಮಾರು 380 ರೂಪಿ, 370 ರೂಪಿ, 370 ರೂಪಾಯಿ, 69 ರೂಪಾಯಿ, 70 ರೂಪಾಯಲ್ಲಿ ಮಾರ್ಕೆಟ್ ಪ್ರೈಸ್ ಇದು. ಇನ್ನು ಪುಸ್ತಕಾಲಯಗಳಲ್ಲಿ ನಿಮಗೆ ಡಿಸ್ಕೌಂಟಲ್ಲಿ ಇನ್ನೂ ಸಿಕ್ಕರೆ 300ಗೂ ಸಿಗ್ಬೋದು. ಇಷ್ಟು ಒಳ್ಳೆ ಮೆಟೀರಿಯಲ್ ಇಷ್ಟು ಕಡಿಮೆ ಕಾಸ್ಟಲ್ಲಿ ಕನ್ನಡದಲ್ಲಿ ನನ್ನ ಪ್ರಕಾರ ಇನ್ನೊಂದಿಲ್ಲ. ಅಂದರೆ ಇಷ್ಟು ಬೆಸ್ಟ್ ಮ್ಯಾಟರ್ ಇರುವಂಥ ರಿಸೋರ್ಸ್ ಇರುವಂಥದ್ದು. ಮತ್ತು ನಾನು ಹಿಂದಿಂದ ಪರಿಸರ ಅಧ್ಯಯನಕ್ಕೆ ಸರ್ ಪುಸ್ತಕನ್ನೇ ಅಧ್ಯಯನ ಮಾಡಿರೋದು. ಯಾಕಂದರೆ PV ಭೈರಪ್ಪ ಸರ್ ಸ್ಪೆಷಲಿ ಸೈನ್ಸಲ್ಲಿ ಎಕ್ಸ್ಪರ್ಟು. ಸೈನ್ಸ್ ಒಳಗೆ ಎನ್ವೈರ್ಮೆಂಟ್ ಎಕಾಲಜಿಗೆ ಎಕ್ಸ್ಪರ್ಟ್ ಅವರು. ಆ ಕಾರಣಕ್ಕೆ ಇದನ್ನು ರೆಫರ್ ಮಾಡ್ತಾ ಇದ್ದೆ. ಈಗಂತೂ ತುಂಬ ಕಾನ್ಫಿಡೆನ್ಸ್ ರೆಫರ್ ಮಾಡ್ಬೋದು. ರೀಸೆಂಟಾಗಿ ರಿವೈಸ್ ಆಗಿದೆ. ಲಾಸ್ಟ್ ಸಂಡೇವರೆಗೂ ಸರ್ ವರ್ಕ್ ಮಾಡಿದ್ದಾರೆ. ಅಷ್ಟು ಅದ್ಭುತವಾದ ಪುಸ್ತಕ. ಈಗ ಮುಂಬರುವ ಎಲ್ಲ ಪರೀಕ್ಷೆ, ಎಲ್ಲ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಪರೀಕ್ಷೆಗಳು ಬರ್ತವೆ. ಒಂದು ಸರಿ ಗ್ಲಾನ್ಸ್ ಮಾಡಿದರೆ ನಿಮ್ಮ ಪರೀಕ್ಷೆಯ ಸ್ಕೋರ್ ಒಂದು 5 to 10% ಇಂಪ್ರೂವ್ ಆಗೋದ್ರಲ್ಲಿ ಗ್ಯಾರಂಟಿ ನಾನು ಕೊಡಬಲ್ಲೆ. ಸರ್, ಮುಂದುವರೆದು ಏನೇನು ಫೀಚರ್ಸ್ ಇದೆ, ಟೆಕ್ನಾಲಜಿ ಇದೆ ಅಂದರೆ ಏನೇನು ಆ್ಯಡ್ ಮಾಡಿದ್ದೀರಾ? ಸರ್, ಬುಕ್ಸಲ್ಲಿ ನಾನು ನೋಡ್ದಂಗೆ ಸರ್ ಏನಾಗಿದೆ ಅಂತಂದರೆ UPSC ಬಂದಿರೋ ಬುಕ್ಸ್ ಎಲ್ಲ ಕಾನ್ಸೆಪ್ಟ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿರೋ ಬುಕ್ಸು ಸುಮಾರು ಬುಕ್ಸು, ಫ್ಯಾಕ್ಟ್ಸಲ್ಲಿ ಕೆಲವು ಬುಕ್ಸ್ ಚೆನ್ನಾಗಿದೆ. ಅಲ್ಟಿಮೇಟ್ ಅಂತ ಹೇಳಲ್ಲ,
ಏನಾಗಿದೆ ಅಂತಂದರೆ ಅದಕ್ಕೆ ರೀಸನ್ಸ್ ತುಂಬ ಇರ್ಬೋದು. ಕೆಲವು ಬುಕ್ಸಲ್ಲಿ ಫ್ಯಾಕ್ಟ್ಸ್ಗೆ ಇಂಪಾರ್ಟೆನ್ಸ್ ಇದೆ, ಕೆಲವು ಬುಕ್ಸಲ್ಲಿ ಕಾನ್ಸೆಪ್ಟ್ಸ್ಗೆ ಇಂಪಾರ್ಟೆನ್ಸ್ ಇದೆ. ಪರ್ಟಿಕ್ಯುಲರ್ಲಿ UPSC ಬುಕ್ಸಲ್ಲಿ ಕಾನ್ಸೆಪ್ಟ್ಸ್ಗೆ ಇದೆ. ಈಗ UPSC ಕೂಡ ಏನಾಗಿದೆ, ಒಂದೇ ಕ್ವಶನ್ನಲ್ಲಿ ಕಾನ್ಸೆಪ್ಟು ಮತ್ತು ಇದನ್ನು ಎರಡನ್ನೂ ಹಾಕ್ತಾರೆ, ಏನೋ ಫ್ಯಾಕ್ಟ್ಸ್ ಎರಡನ್ನೂ ಒಂದೇ ಕ್ವಶನ್ನಲ್ಲಿ. ನಿಮ್ಮಲ್ಲಿ ಮತ್ತು ನಮ್ಮಲ್ಲಿ ಏನಾಗುತ್ತೆ, ಕಾನ್ಸೆಪ್ಟ್ಸ್ ಕಮ್ಮಿ, ಫ್ಯಾಕ್ಟ್ಸ್ ಜಾಸ್ತಿ ಹಾಕ್ತಾರೆ. ಬಟ್ ಇಲ್ಲೂ ಕೂಡ ಮಿಕ್ಸ್ ಇದೆ. ಸ್ಟೇಟ್ ಎಕ್ಸಾಮಲ್ಲಿ ಇದೆ ಫ್ಯಾಕ್ಟ್ಸ್ ಬಗ್ಗೆ ಆ ಎರಡನ್ನೂ ಸರ್ವ್ ಮಾಡ್ತಕ್ಕಂಥದ್ರಲ್ಲಿ 100% ಹೇಳ್ತೀನಿ, ಇದು ಒನ್ ಆಫ್ ದ ಬೆಸ್ಟ್ ಇನ್ ದ ಬಿಸ್ನೆಸ್ ಆ ವಿಚಾರದಲ್ಲಿ. ಆಮೇಲೆ ಟೆಕ್ನಾಲಜಿನ ಒಂದೊಂದಾಗಿ ನಾನು PDF ಹಾಕಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರದ್ದು PDF ಅಲ್ಲಿ ಇದು ಯಾವ ರೀತಿ ಡಿಫ್ರೆಂಟ್ ಇದೆ ಬೇರೆ ಬುಕ್ಸ್ಗಿಂತ. ಆಮೇಲೆ ನಂದು ಒಂದು ಮೇನ್ ಕನ್ಸರ್ನ್ ಏನಂತಂದರೆ ಹುಡುಗರದು ಎಕನಾಮಿಕ್ ಕಂಡೀಷನ್. ನಾನು ಇದುವರೆಗೂ ನನ್ನ ಹತ್ರ ಬಂದವ್ರಿಗೆ ಅಕಸ್ಮಾತ್ ಇದು ರೆಫರ್ ಮಾಡಿ ಅಂತ ಹೇಳಿದ್ರು, ಮಿನಿಮಮ್ ನಾನು ಏನು ಹೇಳೋದು ಅಂತಂದರೆ, ಯಾರಿಗೆ ಜಾಸ್ತಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅವರಿಗೆ ವರ್ಸ್ಟ್ ಕಂಡೀಷನ್ನಲ್ಲಿ ಇದನ್ನು ರೆಫರ್ ಮಾಡಿ. ಅಫೋರ್ಡಬಿಲಿಟಿ ನನ್ನ ಮೈನ್ ಕ್ರೈಟೇರಿಯಾ. ಸೆಕೆಂಡ್ ಒನ್ ಏನಂತಂತಂದರೆ ಕಂಟೆಂಟು. ಇದ್ರ ಆಚೆಗೆ ಎನ್ವಿರಾನ್ಮೆಂಟ್ ಬುಕ್ಕಲ್ಲಿ ನೀವು ಯಾವ ಬುಕ್ಕಲ್ಲೂ ಕೂಡ ಇದ್ರ ಆಚೆಗೆ ಕಂಟೆಂಟ್ ಸಿಗಲ್ಲ. ಸಿಕ್ಕಿದ್ರೂ ಅದು ನೀಡಿದ್ರು ಐ ವಿಲ್ ಅಪ್ಡೇಟ್. ಅದಕ್ಕೆ ಟೆಕ್ನಾಲಜಿನ ಆಲ್ರೆಡಿ ಕೊಟ್ಟಿದ್ದೀನಿ. ಏನದು ಈಗ ಯಾವುದೋ ರಿಪೋರ್ಟ್ ನೀವು ಬರ್ದಿದ್ದೀರಾ, ಯಾವುದೋ ರಾಮ್ಸರ್ ತಾಣಗಳು ಬರ್ದಿದ್ದೀರಿ. ಹೌದು. ಈಗ ಜುಲೈ ಎಂಡಲ್ಲಿ ಯಾವುದೋ ಅಪ್ಡೇಟ್ ಆಯಿತು, ಹೊಸ ರಾಮ್ಸರ್ ತಾಣಗಳು ಆ್ಯಡ್ ಆಯಿತು, ಹೊಸ ರಿಪೋರ್ಟ್ನ ಅಂಕಿಅಂಶ ರ್ಯಾಂಕ್ಗಳು ಚೇಂಜ್ ಆಯಿತು. ಅದನ್ನ ಹೇಗೆ? ಸೊ ಅದನ್ನೇ ಈಗ ಆ್ಯಕ್ಚುಲಿ ರಾಮ್ಸರ್ ತಾಣ ಅಂದಿದ್ದಕ್ಕೆ ಈಗ ಏನಾಯಿತು, ರಾಮ್ಸರ್ ತಾಣ ಇದರಲ್ಲಿ 80 ಇದೆ. ಇದು ಪ್ರಿಂಟ್ ಆಗಿ ಬೈಂಡ್ ಆಗ್ತಾ ಇದೆ, 82 ಆಯಿತು, 2 ಎಕ್ಸ್ಟ್ರಾ ಆಯಿತು. ಸೊ ಅದಕ್ಕೆ ಅದೇ ಪಾರ್ಟಲ್ಲಿ ಒಂದು QR ಕೋಡ್ ಇದೆ, ಡೈನಮಿಕ್ QR ಕೋಡ್. ಅಲ್ಲೇನಾಗಿದೆ ಅಂತಂದರೆ ಅದೇ ಪೇಜನ್ನು ಡಿಸೈನ್ ಪೇಜ್ ಅದು ಮತ್ತೆ ರಾಮ್ಸರ್ದು ಫಾರ್ ಎಕ್ಸಾಂಪಲ್ ಅದೇ ಒಂದು ತಗೊಂಡ್ರೆ ನೀವು ರಾಮ್ಸರ್ ಬಗ್ಗೆ ಮೇನ್ಸ್ಗೆ ಏನು ಕೇಳ್ಬೋದು, ಅದ್ರ ಬಗ್ಗೆ ಕಂಟೆಂಟ್ ಕಂಪ್ಲೀಟ್ ಯಾವುದು ವೆಬ್ಸೈಟ್ ರೆಫರ್ ಮಾಡಿರೋದು, ಅದಕ್ಕೆ ರಾಮ್ಸರ್ ಕನ್ವೆನ್ಷನ್ ವೆಬ್ಸೈಟಿಂದನೇ ರೆಫರೆನ್ಸ್ ಮಾಡಿ ತಗೊಂಡಿರೋದು. ಅದ್ರ ಜೊತೆಗೆ ಏನಂತಂದರೆ ಒಂದು ಕಲರ್ ಡಿಸೈನ್ ಪೇಜ್ ಇದೆ, ಆದರೆ ಕಂಪ್ಲೀಟ್ಲಿ ಫ್ಯಾಕ್ಟ್ಸ್. ಅಂದರೆ ಗ್ರೂಪ್ ಸಿ ಇಂದ ಹಿಡಿದು UPSC ಆ ಫ್ಯಾಕ್ಟ್ಸ್ನಿಂದ ಆಚೆ ಕ್ವಶನ್ ಬರಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಅಂದರೆ ನಿಮಗೆ ಕಾನ್ಸೆಪ್ಟ್ ಪೇಜಲ್ಲಿ QR ಕೋಡ್ ಇರುತ್ತೆ. ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಇಲ್ಲಿರೋ ಡಾಟಾದ ಅಪ್ಡೇಟೆಡ್ ಏನು ಹೊಸದು ಬಂದಿರುತ್ತೆ ಆ ಥರ ಅಲ್ಲಲ್ಲಿ QR ಕೋಡ್ ಬಳಕೆ ಮಾಡಲಾಗಿದೆ. ನನಗಿದು QR ಕೋಡ್ ಕೋಡಲ್ಲಿ 3 ಟೈಪ್ QR ಕೋಡ್ ಇದೆ. ಇದರಲ್ಲಿ 3 ಟೈಪ್ಸ್. ಒಂದು ಪರ್ಮನೆಂಟ್, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಅಲ್ಲಿ ನಿಮ್ಗೆ ಏನಾಗುತ್ತೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ಅದರದ್ದು ನಿಮಗೆ ಡಾಕ್ಯುಮೆಂಟ್ ಸಿಗುತ್ತೆ ಫ್ರೀ ಆಗಿ, ಸೊ ನೀವು ಓದ್ಬೋದು. ಇನ್ನೊಂದು 2 ಡೈನಾಮಿಕ್ QR ಕೋಡ್ಸ್. ಒಂದು QR ಕೋಡಲ್ಲಿ ಏನಂತಂದರೆ, ಈಗ ನಾನು ಕರೆಂಟ್ ಅಫೇರ್ಸ್ ಪ್ರೊವೈಡ್ ಮಾಡ್ತೀನಿ ಯಾರಿಗೆ, ಸ್ಪರ್ಧಾ ಅರಿವು ಅವರಿಗೆ ರಿಲೇಟೆಡ್. ಅದರಲ್ಲಿ ನಾನೊಂದು ಡಾಕ್ಯುಮೆಂಟ್ ಪೇಜ್ ಇಟ್ಕೊಂಡಿದ್ದೀನಿ. ನಾನು ಮಾಡಿ ಕಳಿಸ್ಬೇಕಾದ್ರೆ ಅವರಿಗೆ ಆ ಡಾಕ್ಯುಮೆಂಟ್ ಪೇಜ್ಗೆ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಇದು ಆ ಬುಕ್ಕಲ್ಲಿ ಆಟೋಮೆಟಿಕ್ ಅಪ್ಡೇಟ್ ಇರುತ್ತೆ. ಸೊ ಅದು ಒಂದು ಟೈಪ್. ಇನ್ನೊಂದು ಟೈಪ್ ಏನಂತಂದರೆ, ಸೊ ಇದರಲ್ಲಿ ಅವ್ರು ಏನು ಮಾಡ್ಬೋದು, ಅವರು ಅದಕ್ಕೆ ಆನ್ಸರ್ ಮಾಡ್ಬೋದು. ಆನ್ಸರ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿದ್ರೆ ರಿಸಲ್ಟ್ ಅವ್ರ ಮೇಲ್ಗೆ ಹೋಗುತ್ತೆ. ಆ ಟೈಪ್ ಒಂದಿದೆ. ಕ್ವಶನ್ ಬೇಸ್ಡ್. ಅದರಲ್ಲಿ ಕಂಟೆಂಟ್ ಕೂಡ ಅವ್ರು ಏನು ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು. ಸೊ ಅದಕ್ಕೂ ಕೂಡ ಏನಾಗಿದೆ ಅಂತಂದರೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅವ್ರಿಗೂ, ಕ್ರೌಡ್ ಸೋರ್ಸಿಂಗ್ ಅಂತೇಳಿ. ಅಂದರೆ ಈಗ ಸ್ವಲ್ಪ ದಿನ ಈ ಬುಕ್ ಅವೈಲಬಿಲಿಟಿ ಇರಲಿಲ್ಲ ಅನ್ಸುತ್ತೆ. ಈಗ ಒಂದು 3-4 ಮಂತ್ ಸೆಷನ್ಗೆ ಹೋದಾಗೆಲ್ಲ ಪರಿಸರ ಅಧ್ಯಯನ ಯಾವ್ದು ಓದಬೇಕು ಅಂದರೆ PV ಭೈರಪ್ಪ ಅಂತ ಹೇಳ್ತಾ ಇದ್ವಿ. ಬಟ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇದು ಅವೈಲೇಬಲ್ ಇರಲಿಲ್ಲ ಅಂತ ಈಗ ಗೊತ್ತಾಗ್ತಿದೆ ನನಗೆ. ನಾವು ಅವೈಲೇಬಲ್ ಮಾರ್ಕೆಟಲ್ಲಿ ಆನ್ಲೈನ್ ಸ್ಟೋರ್ಗಳಲ್ಲಿ ನಿಮಗೆ ಸಿಗುತ್ತೆ. ಈ ಪುಸ್ತಕ ಕೊಂಡುಕೊಂಡು ಯೂಸ್ ಮಾಡ್ಕೊಳ್ಳಿ. ಮತ್ತು ಭೈರಪ್ಪ ಸರ್ ಇದ್ರ ಬಗ್ಗೆ ಅಂದರೆ ಇದರಲ್ಲಿರೋ ಚಾಪ್ಟರ್ಗಳನ್ನು, ಕೆಲವೊಂದು ವಿಚಾರಗಳನ್ನು ನಿಮಗೆ ಟ್ಯಾಬಲ್ಲಿ ರೈಟಿಂಗ್ ಮಾಡೋ ಮೂಲಕ ಹೇಗೆ ಇದನ್ನ ಯೂಸ್ ಮಾಡ್ಕೋಬೇಕು ಅನ್ನೋ ಮಾಹಿತಿನೂ ಕೊಡ್ತಾರೆ. ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ ಸರ್? ಏನಿಲ್ಲ, ಒನ್ ಸ್ಟಾಪ್ ಸೊಲ್ಯೂಷನ್ನು ಫಾರ್ ಆಲ್ ಗೌರ್ಮೆಂಟ್ ಎಕ್ಸಾಮ್ಸು. ಈ ಬುಕ್ಕನ್ನು ಅವರು ಬ್ಲೈಂಡ್ ಆಗಿ ಬಿಲೀವ್ ಆಗ್ಬೋದು. ಅದರ ಆಚೆಗೆ ಏನಾದರೂ ಇದ್ದರೆ, ಐ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ಏನಂತಂದರೆ, ಗ್ರೂಪ್ ಸಿ ಎಕ್ಸಾಮಿಂದ ಹಿಡಿದು UPSCವರೆಗೂ ನಂದು UPSC ಕೂಡ ರಿಟರ್ನ್ ಎಕ್ಸಾಮ್ ಸ್ಕೋರ್ ಟಾಪ್ 40 ರ್ಯಾಂಕ್ ಇದೆ. 1-2 ಸಬ್ಜೆಕ್ಟಲ್ಲಿ ಆಲ್ ಇಂಡಿಯಾ ಟಾಪ್ ಸ್ಕೋರ್. ನಾನು ಸೆಲೆಕ್ಟ್ ಆಗಿ 2 ಟೈಮ್ಸ್ UPSC ಸೆಲೆಕ್ಟ್ ಆದಾಗ, 2ನೇ ಟೈಮ್ ಸೆಲೆಕ್ಟ್ ಆದಾಗ 2 ಸಬ್ಜೆಕ್ಟ್ ಆಲ್ ಇಂಡಿಯಾ ಟಾಪ್ ಸ್ಕೋರರ್. ಮತ್ತು ಗ್ರೂಪ್ ಸಿಯಲ್ಲಿ ಒಂದು 15 ಎಕ್ಸಾಮಲ್ಲಿ ಟಾಪ್ ಸ್ಕೋರರ್.
ಅಷ್ಟು ಎಕ್ಸ್ಪೀರಿಯನ್ಸನ್ನು ತಗೊಂಡು ಜೊತೆಗೆ ಏನಂತಂದರೆ ನಂದು ಇದರಲ್ಲಿ ರಿಸರ್ಚ್ ಫೆಲೋಶಿಪ್ ಕೂಡ ಆಗಿದೆ ಈ ಸಬ್ಜೆಕ್ಟಲ್ಲಿ. ಆಮೇಲೆ ಕೆಮಿಸ್ಟ್ರಿ ಮತ್ತು ಸೈನ್ಸ್ ಸಬ್ಜೆಕ್ಟನ್ನ ಆಪ್ಷನಲನ್ನು ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಬರೆದಿರ್ತಕ್ಕಂಥದ್ದು ನಾನೊಬ್ಬನೇ ನಮ್ಮ ಸ್ಟೇಟ್. ಇಷ್ಟು ಎಕ್ಸ್ಪೀರಿಯನ್ಸನ್ನು ಅದರಲ್ಲಿ ಕೊಟ್ಟಿದ್ದೀನಿ. ಒಂದು ವರ್ಡಲ್ಲಿ ಹೇಳ್ಬೇಕಂತಂದರೆ ಇಟ್ ಸರ್ವ್ಸ್ ಇದು KPSC ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್ ಏನು KS ಬರೀತಿದ್ದಾರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಮತ್ತು ಎಲ್ಲ ಪರೀಕ್ಷೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗ್ರೂಪ್ ಸಿಗಂತೂ ಎಕ್ಸ್ಕ್ಲೂಸಿವ್ ಬೇಕೇ ಬೇಕು. ಇತರ ಪರೀಕ್ಷೆಗಳಲ್ಲೂ ಕೂಡ ಈವನ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲೂ ಕೂಡ ಪರಿಸರ ಅಧ್ಯಯನ 5 to 6 ಮಾರ್ಕ್ಸ್ವರೆಗೂ ಹೋಗ್ತಾ ಇದೆ. ಎಲ್ಲದಕ್ಕೂ ಯೂಸ್ಫುಲ್ ಆಗಿದೆ. ಈ ಪುಸ್ತಕ ಕೊಂಡುಕೊಂಡು ಕಡಿಮೆ ದರದಲ್ಲಿದೆ, ಯಾಕಂದರೆ ಸುಮ್ಮನೆ ನಾವು ಪುಷ್ ಮಾಡೋಕ್ಕಾಗಲ್ಲ. ಈ ಪುಸ್ತಕ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ. ಸಾಧ್ಯ ಆದಷ್ಟು ನಾನು ಎಲ್ರಿಗೂ ಈ ಬುಕ್ ತಗೊಳ್ಳೋ ಅಂಗಡಿಗಳವ್ರಿಗೆ ಎಲ್ರಿಗೂ ಹೇಳಿರೋದು 300 ಕೊಡಿ ಹುಡುಗರಿಗೆ. ಓಕೆ ಓಕೆ 300 ಕೊಡಿ ಅಂತ ಹೇಳಿದ್ದೀನಿ. ಇವರಂತೂ 300ಗೆ ಕೊಡ್ತಾರೆ, ಯಾರು ಸ್ಪರ್ಧಾರಿ ಅವರು. ಆಯ್ತಾ, ಸಾಧ್ಯ ಆದಷ್ಟು 300ಗೆ ಸಿಗೋ ಹಂಗೆ ಇಷ್ಟು ಒಳ್ಳೆ ಪುಸ್ತಕ. ನೀವು ಜೆರಾಕ್ಸ್ ಮಾಡಿ ದಯವಿಟ್ಟು ಓದಬೇಡಿ, ಯಾಕಂದರೆ ಈ ಪುಸ್ತಕ ಜೆರಾಕ್ಸ್ ಮಾಡೋಕೆ ಹೋದರೆ ನಿಮಗೆ ಇಂಪಾರ್ಟೆಂಟ್ ಕಂಟೆಂಟ್ಗಳೇ ಕಾಣೋದಿಲ್ಲ. ತುಂಬ ಫಿಗರ್ಸ್ಗಳನ್ನ ಚಿತ್ರಗಳನ್ನ ಬಳಸಲಾಗಿದೆ. ಮೂಲ ಪುಸ್ತಕ ಕೊಂಡು ಓದ್ರಿ. ಮತ್ತು ಇದು ನಿಮಗೆ 100% ಸಕ್ಸಸ್ ತಂದುಕೊಡೋದ್ರಲ್ಲಿ ಸಂಶಯ ಇಲ್ಲ. ಇಷ್ಟಕ್ಕೆ ನಮ್ಮ ಡಿಸ್ಕಷನ್ ಮುಗಿಸ್ತೀವಿ. ಇದರ ರಿಲೇಟೆಡ್ ಆದ ಹೆಚ್ಚಿನ ಮಾಹಿತಿಯನ್ನು ಸರ್ ನಿಮಗೆ ಸಾಧನದಲ್ಲಿ ಮತ್ತು ಸ್ಪರ್ಧಾರಿವು ಯೂಟ್ಯೂಬ್ನಲ್ಲೂ ಕೂಡ ಕೊಡ್ತಾರೆ. ಯೂಸ್ ಮಾಡ್ಕೊಳ್ಳಿ. ನಮಸ್ಕಾರ.